ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ವೆರಿ ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಅಂತಂದರೆ ಎಲ್ಲರಿಗೂ ಅಲ್ಲ, ಕೆಲವು ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು ಆ್ಯಂಡ್ ಪಿಂಪಲ್ ಫ್ರೀ ಸ್ಕಿನ್ ಆಗಬೇಕು ಆ್ಯಂಡ್ ನಾವು ಹೋಮ್ ರೆಮಿಡೀಸ್ನ ಟ್ರೈ ಮಾಡೇನೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಬೇಕು, ಇರೋ ಪಿಂಪಲ್ಸ್ ಎಲ್ಲ ಮಾಯ ಆಗಬೇಕು, ಹಾಗೆ ಪಿಂಪಲಿಂದ ಬಂದಿರುವಂಥ ಮಾರ್ಕ್ಸ್ಗಳು ಕೂಡ ಕಮ್ಮಿ ಆಗ್ತಾ ಬರಬೇಕು. ಇದಕ್ಕೆ ನಮಗೆ ಹೋಮ್ ರೆಮಿಡೀಸೇ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ಅಲ್ವಾ. ಸೊ ಇವತ್ತು ನಾನೊಂದು ಬೆಸ್ಟ್ ಹೋಮ್ ರೆಮಿಡೀಸ್ ನ ತಗೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಹೋಮ್ ರೆಮಿಡೀಸ್ ನ ಟ್ರೈ ಮಾಡೋರು ತುಂಬಾನೇ ಕಮ್ಮಿ. ಯಾಕಂತಂದ್ರೆ ಎಲ್ಲಾರು ಸಲೂನ್ ಪಾರ್ಲರ್ ಈ ತರ ಹೋಗಿ ನಮ್ಮ ಫೇಸ್ ವೈಟ್ನಿಂಗ್ ಆಗಬೇಕು ಅಂತಂದ್ರೂ ಫೇಸ್ ವೈಟ್ನಿಂಗ್ಗೆ ಎಂಥ ಫೇಸ್ ಪ್ಯಾಕ್ಸ್ ಆಗಿರ್ಬೋದು, ಫೇಶಿಯಲ್ಸ್ನ ಮಾಡಿಸ್ತೀವಿ. ಇಲ್ಲ ಪಿಂಪಲ್ಸ್ ಹೋಗ್ಬೇಕಾ, ಒಂದಷ್ಟು ಸೆಕ್ಷನ್ಗಳನ್ನ ತಗೋತೀವಿ, ಪಿಂಪಲ್ಸ್ ಎಲ್ಲ ಮಾಯ ಆಗಬೇಕು, ಮಾರ್ಕ್ಸ್ ಎಲ್ಲ ಹೋಗಬೇಕು, ಈ ಥರ ಜಾಸ್ತಿ ಸಲೂನ್ಗೆ ಹೋಗಿ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಯಾಕಂತಂದರೆ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ, ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ, ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಸೊ ಈ ಥರ ಏನು ಮಾಡ್ತೀವಿ, ಮನೇಲಿ ಹೋಮ್ ರೆಮಿಡೀಸ್ನ ಯಾವುದು ಟ್ರೈ ಮಾಡೋದಿಲ್ಲ, ಸಲೂನ್ಗೆ ಡಿಪೆಂಡ್ ಆಗಿಬಿಟ್ಟಿರ್ತೀವಿ ಅಲ್ವಾ. ಸೊ ಇವತ್ತು ನಾನು ಬೆಸ್ಟ್ ಹೋಮ್ ರೆಮಿಡೀಸ್ ತೊಗೊಂಡು ಬಂದಿದ್ದೀನಿ. ಮಾಮ್ಸ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ನನಗೆ ನಮ್ಮ ಮಮ್ಮಿಯಿಂದನೇ ಬಂದಿರೋದು ಆ್ಯಂಡ್ ಮಮ್ಮಿಯಿಂದನೇ ಗೊತ್ತಾಗಿರುವಂಥ ವಿಷಯ. ಏನಪ್ಪ ಅಂತಂದರೆ ಫಸ್ಟು ನಿಮ್ಮ ಸ್ಕಿನ್ ಕ್ಲಿಯರ್ ಆಗಬೇಕು, ನಿಮ್ಮ ಫೇಸ್ ವೈಟ್ ಆಗಬೇಕು ಆ್ಯಂಡ್ ಪಿಂಪಲ್ಸ್, ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್ ಎಲ್ಲವೂ ಕೂಡ ಮಾಯ ಆಗಬೇಕು ದಿನ ದಿನ ಕಳೀತಾ ಅಂತ ಅಂದರೆ ನೀವು ಮೊದಲನೇದಾಗಿ ಹೆಸರು ಕಾಳನ್ನ ತಗೊಳ್ಳಿ. ಹೆಸರು ಕಾಳು ನೋಡ್ತಿದ್ದೀರಾ ಅಲ್ವಾ, ಇದನ್ನು ತಗೊಂಡು ಇದನ್ನು ವಾಶ್ ಮಾಡಿ ಬೇಕಾದರೂ ಒಣಗಾಕ್ಬೋದು. ಅಂದರೆ ಇವಾಗೆಲ್ಲ ಕೆಮಿಕಲ್ ಇರುವಂತಹ ಹೆಸರು ಕಾಳು ಇರುತ್ತೆ, ಅಂದರೆ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲು ಬರಬೇಕು, ಅಲ್ಲಿ ಒಣಗಾಕ್ಬಿಡಿ. ನಾರ್ಮಲ್ ನೀವು ವಾಶ್ ಮಾಡಿ ಒಣಗಿಸಿರುವಂಥ ಹೆಸರು ಕಾಳು ಹೀಗೆ ಇರಬೇಕು, ಅಲ್ಲಿವರೆಗೆ ಅದು ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಓಕೆನಾ? ಹೆಸರು ಕಾಳು ಪೌಡರ್ ಎಲ್ಲ ಸಿಗುತ್ತೆ, ಬಟ್ ಅದನ್ನು ಯೂಸ್ ಮಾಡಬೇಡಿ. ನ್ಯಾಚುರಲ್ ಆಗಿ ಮನೇಲಿರುವಂಥ ಹೆಸರು ಕಾಳನ್ನ ತೊಗೊಂಡು ನೀವು ಡ್ರೈ ಮಾಡಿ ನಂತರ ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೊಳ್ಳಿ. ಓಕೆನಾ? ಬೆಸ್ಟ್ ಥಿಂಗ್ ಅಂತಂದರೆ ಇದೆ. ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ನಂತರ ನೀವು 1 ರಿಂದ 1.5 ಸ್ಪೂನ್ ಸಾಕು, ಫೇಸು ಮತ್ತು ನೆಕ್ ಕವರ್ ಆಗೋದಕ್ಕೆ 1 ರಿಂದ 1.5 ಸ್ಪೂನಷ್ಟು ಹೆಸರು ಕಾಳಿನ ಪೌಡರ್ನ ತಗೊಳ್ಳಿ. ಅದಕ್ಕೆ ಬೆಸ್ಟ್ ಮಿಕ್ಸ್ ಮಾಡೋದಕ್ಕೆ ಮೊಸರನ್ನ ತಗೊಳ್ಳಿ. ಹಾಲು ಬೇಡ, ಮೊಸರೇ ಆಗಬೇಕು. ಸೊ ಮೊಸರನ್ನ ತಗೊಂಡು ನೀವು ಸ್ಕ್ರಬ್ ಮಾಡ್ತಾ ಬಂದ್ರಿ ಅಂತಂದರೆ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಒಂಥರ ಪ್ಯಾಕ್ ಥರನೇ ರೆಡಿ ಆಗುತ್ತೆ. ಅದು ಸ್ವಲ್ಪ ರಫ್ ಆಗಿರುತ್ತೆ. ಹೆಸರು ಕಾಳು ಫೈನ್ ಪೌಡರ್ನ ಮಾಡ್ಕೋಬೇಡಿ, ಯಾಕಂತಂದರೆ ಅದು ಮಿಕ್ಸ್ ಆದಾಗ ಪೇಸ್ಟ್ ಥರ ಆಗುತ್ತೆ. ಸೊ ಅದು ಸ್ವಲ್ಪ ರಫ್ ಆಗೇನೆ ಇರಬೇಕು. ನೀವು ನೀಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಅಪ್ಪರ್ ಡೈರೆಕ್ಷನ್ಗೆ ಮಸಾಜ್ನ ಮಾಡಿದ್ರೆ ನಿಮ್ಮ ಫೇಸ್ ಟೈಟ್ ಆಗುತ್ತೆ. ನಿಮ್ಮ ಫೇಸಲ್ಲಿರುವಂಥ ಪಿಂಪಲ್ಸ್, ಪಿಗ್ಮೆಂಟೇಷನ್ಸ್ ಎಲ್ಲವೂ ಕೂಡ ಮಾಯ ಆಗುತ್ತೆ, ಹಾಗೆ ಪಿಂಪಲ್ ಮಾರ್ಕ್ಸ್ಗಳು ಕೂಡ ಮಾಯ ಆಗುತ್ತೆ. ಸೊ ನೀಟಾಗಿ ನೆಕ್ಗೆಲ್ಲ ಅಪ್ಲೈ ಮಾಡಿ ಅಪ್ಪರ್ ಡೈರೆಕ್ಷನ್ಸ್ಗೆ ನೀವು ಮಸಾಜ್ ಮಾಡಬೇಕು. ಬಿಕಾಸ್ ಫೇಸ್ ಟೈಟ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ರಫ್ ಆಗಿರುವಂಥ ಕಾರಣದಿಂದ ನಿಮ್ಮ ಫೇಸಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎರಡನ್ನೂ ಕೂಡ ರಿಮೂವ್ ಮಾಡುತ್ತೆ. ಇದು ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು. ವಿತಿನ್ ಅ ವೀಕಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಯಾವಾಗೆಲ್ಲ ಅಪ್ಲೈ ಮಾಡಬೇಕು ಅಂತಂದರೆ ಡೈಲಿ ಅಪ್ಲೈ ಮಾಡ್ಬೋದು. ನೀವು ಒಂದು ½ an hour ಟೈಮ್ ತೊಗೊಂಡು ಫೇಸ್ನ ನೀಟಾಗಿ ವಾಶ್ ಮಾಡಿ, ಯಾವುದೇ ರೀತಿ ಮೇಕಪ್ ಇರಬಾರ್ದು ಆ ಥರ ವಾಶ್ ಮಾಡಿ ಅಪ್ಲೈ ಮಾಡಿ. ಅದು 15 to 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಕೋಲ್ಡ್ ವಾಟರಲ್ಲಾದರೂ ವಾಶ್ ಮಾಡಿ, ಆರ್ ನಿಮಗೆ ಕೋಲ್ಡ್ ವಾಟರ್ ಬೇಡ ಅಂತಂದರೆ ನಾರ್ಮಲ್ ವಾಟರ್, ತಣ್ಣಗಿರೋ ನೀರಲ್ಲಿ ಫೇಸ್ನ ವಾಶ್ ಮಾಡಿಬಿಟ್ಟು ನೀಟಾಗಿ ಸಾಫ್ಟಾಗಿರೋ ಬಟ್ಟೆಯಲ್ಲಿ ವೈಪ್ ಮಾಡ್ಕೊಳ್ಳಿ. ಅಷ್ಟೇನೆ. ಇದನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ. ಪ್ರತಿನಿತ್ಯ ಆಗಲಿಲ್ಲ ಅಂತಂದರೆ ವಾರದಲ್ಲಿ 2 ರಿಂದ 3 ಬಾರಿ ಆದರೂ ಟ್ರೈ ಮಾಡ್ಬೋದು. 1 ಟೈಮ್ ಟ್ರೈ ಮಾಡಿ, ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಸೊ ಇದು ಅಮ್ಮನಿಂದ ಬಂದಿರುವಂತಹ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು. ಇನ್ನು ಹೆಚ್ಚು ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.